ಹೇಮಂತ್ ಬಟ್ ಮಾಡ್ತಿರೋದೇ ಪ್ರಣವಿ. ಅಭಿ ವಿಡಿಯೋ ನೋಡಿದ್ರೆ ಅವ್ನಿಗೆ ಗೊತ್ತಾಗುತ್ತೆ ಟೇಸ್ಟ್ ಚೆನ್ನಾಗಿ ಆಯ್ತಾ. ಓಕೆ, ಇವಾಗ ಆರೈಕೆ ಚಿಲ್ಡ್ರನ್ಸ್ ಕ್ಲೀನಾನೇ ಇಲ್ಲ ಗೈಸ್. ಮನೇಲಿ ನಾನ್ ವೆಜ್ ಮಾಡಿದ್ರು ನಾವ್ ಆಚೆ ಹೋಗಿ ಡಾಬಾ ಅಂತೆ ಅಲ್ಲಂತೆ ಇಲ್ಲಂತೆ ಹೋಗಿ ತಿನ್ನೋ ಅಭ್ಯಾಸಗಳು ನಮ್ಗೆ. ಅವಳು ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ, ಇದು ಭಾನುವಾರದ ವ್ಲಾಗು. ನಿನ್ನೆ ವ್ಲಾಗ್ ನೋಡಿದ್ದೀರಾ. ಸೊ ಇವತ್ತು 9 ಗಂಟೆ ಆಯಿತು ಆಲ್ರೆಡಿ. ಪೂಜೆಗೆ ಹೋಗ್ತಾ ಇದ್ದೀವಿ. ನನ್ನ ಕಸಿನ್ದು ಡಾಕ್ಟರ್ ಆಗಿದ್ದಾಳಲ್ಲ, ಸೊ ಅವಳು ಕ್ಲಿನಿಕ್ ಓಪನ್ ಮಾಡಿದ್ದಾಳೆ. ತುಂಬ 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 ಖುಷಿ ನನಗೆ ಅವಳು ಕ್ಲಿನಿಕ್ ಓಪನ್ ಮಾಡಿರೋದು. ಸೊ ಹೋಗ್ತಾ ಇದ್ದೀವಿ. ಆಲ್ರೆಡಿ 7:15ಗೆ ಪೂಜೆ ಮುಗ್ದೋಗಿದೆ. ನಾನು ಸ್ವಲ್ಪ ಮಕ್ಕಳನ್ನ ಎಬ್ಬರಿಸ್ಕೊಂಡು ಗಿಫ್ಟ್ ಕೊಟ್ಟಿದ್ನಲ್ಲ, ಅದು ಸ್ವಲ್ಪ 9 ಗಂಟೆಗೆ ಸಿಗುತ್ತೆ ಅಂತಂದು, ಸೊ ಹಾಗಾಗಿ ಲೇಟಾಗಿದೆ ಅಷ್ಟೇ. ಇವಾಗ ಟಿಫನ್ ಮುಗಿಸ್ಕೊಂಡು ಹೊರಡ್ತೀವಿ. ಸೊ ಬನ್ನಿ. ಇರಮ್ಮ ತೋರಿಸಿ ನೀನು ಹೆಂಗೆ ರೆಡಿ ಆಗಿದ್ಯಾ ಅಂತ. ಕ್ಯೂಟ್ ನನ್ನ ಮಗಳು. ಹೋಗಮ್ಮ. ಇಡ್ಲಿನಾ? ನಡೀರಿ ಬೇಗ, ಟೈಮ್ ಆಯ್ತು. ತಿನ್ಬಿಟ್ಟು ಒಂದು ಬಾಟ್ಲಲ್ಲಿ ಜಿಯೋ ಇಟ್ಕೊ. ಬಿಡಮ್ಮ ಸಾಕು. ಇಡ್ಲಿ ತಂದಿದ್ದಾರೆ. ಟಿಫನ್ನು ಒಂದೇ ಒಂದು ತಿಂತೀನಿ. ಚಟ್ನಿ ನಿಂಗೆಲ್ಲ ಖಾರ ಇರ್ತದೆ ಬಿಡು. ಏನು ಬೇಕೋ ಅದು ತಿನ್ನು. ಇಡ್ಲಿ ಸ್ವಲ್ಪನೇ ತಿನ್ನು, ಪರವಾಗಿಲ್ಲ. ಏಯ್ ಕಳ್ಳ. ಇವಾಗ ಹೋಗ್ತಾ ಇದ್ದೀವಿ. ಇಲ್ಲೇ ಫೋಟೋ ಸ್ಟುಡಿಯೋದಲ್ಲಿ ಗಿಫ್ಟ್ ಇಸ್ಕೊಂಡು ಹೋಗ್ಬೇಕು. ಅಲ್ಲಿ ನಮ್ಮ ಮತ್ತೆ ಹಿಂದೆಗಡೆ ಮಕ್ಕಳನ್ನ ಇಬ್ರು ಕರ್ಕೊಂಬರ್ತಾವ್ರೆ. ಏನು ಮಾಡೋರು ಹೆಂಗೋ. 5 ನಿಮಿಷ ಬಿಟ್ಕೊ ಬನ್ನಿ ಅಂತಂದ್ರು. ನೋಡೋಣ ಬನ್ನಿ. ನೋಡಿ ಅಲ್ಲಿ ಕರ್ಕೊಂಡ್ಬಿಟ್ಟಾವ್ರೆ ನಮ್ಮ ಅತ್ತೆ ಬಸ್ ಸ್ಟ್ಯಾಂಡ್ಗೆ. ಇನ್ನೂ 10 ನಿಮಿಷ ಆಗುತ್ತೆ ಅಂದರು. 9:15 ಆಯಿತು ಗೈಸ್. ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲೇ ಕುತ್ಕೊಂಡು. ಮಕ್ಕಳಿಬ್ರು ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ರು ನಮ್ಮ ಅತ್ತೆ ಜೊತೆ. ಪ್ರಿಪೇರ್ ಮಾಡೋದು ಆಯ್ತಾ? ಟೈಮ್ ಬೇರೆ ಆಗೋಗ್ಬಿಟ್ಟೈತೆ. ಹೋಗ್ತಾ ಇರೋದೇ ಲೇಟು, ಅದರಲ್ಲಿ ಇದು ಬೇರೆ ಸ್ವಲ್ಪ ಲೇಟ್ ಆಗ್ತಾ ಇದೆ. ಸಮ್ಟೈಮ್ಸ್ ಹ್ಯಾಪನ್ಸ್, ಏನು ಮಾಡೋಕ್ಕಾಗಲ್ಲ. ವೆಯ್ಟ್ ಮಾಡಬೇಕು. ಹೋಗೋಕ್ಕೆ 1 ಅವರ್ ಆಗುತ್ತೆ. ಆಲ್ಮೋಸ್ಟ್ 1.5 ಅವರ್ಸ್ ಆಗುತ್ತೆ. ಡೈರೆಕ್ಟ್ ಬಸ್ ಇದೆ ಅಂತ ಹೇಳಿದ್ರು ನಮ್ಮತ್ತೆ. ಬಿಕಾಸ್ ನಮ್ಮತ್ತೆ ತವ್ರ ಮನೆಯೂ ವಿಜಯನಗರ. ಇವಾಗ ನಾನು ಹೋಗ್ತಿರೋದು ವಿಜಯನಗರ ಮುಡುನ್ಪಲ್ಯ. ನಮ್ಮ ಅಮ್ಮನ ತವ್ರ ಮನೆಯೂ ಅದೇನೆ, ಮಾರೇನಹಳ್ಳಿ ಬರುತ್ತಲ್ಲ ವಿಜಯನಗರ ಸೈಡು. ಅಲ್ಲಿ ಸಿಕ್ಕಾಪಡೆ ಮೆಮೊರೀಸ್ ಇದೆ ನನಗೆ ಇವಾಗ ಹೋಗ್ತಾ ಇರೋ ಜಾಗಕ್ಕೆ. ಈ ಥರ ಮಾಡೋದು ಕಪ್ಪು. ನೋಡಿ ನಿಮಿಷ ತೋರಿಸ್ತಾ ಐತೆ.
ಟೈಮ್ ಎಲ್ಲ ಸೆಟ್ ಮಾಡಿದ್ದಾರೆ, ಟೆಂಪ್ರೇಚರ್ ಎಲ್ಲ ಸೆಟ್ ಮಾಡಿದ್ದಾರೆ. ನಮಗೂ ಗೊತ್ತಿಲ್ಲ ಇದು ಯಾವ ರೀತಿ ಮಾಡೋದು ಅಂತ. ಈ ಥರ ರೆಡಿ ಮಾಡೋದು. ಚಿಕ್ಕನಂಗಡಿದೇನೋ ಬೈಕ್ ಇದೆ ಅಂತ ರೆಡಿ ಆಗಿದೆ. ಪ್ಯಾಕ್ ಮಾಡಿ ನೋಡಿ. ಇಷ್ಟೋ ತನಕ ವೆಯ್ಟ್ ಮಾಡಿದ್ರು, ಇವಾಗ ಬಿಟ್ಬಿಟ್ಟು ಹೋಗ್ತವ್ರೆ. ಯಾರು ಅಡ್ಡ ಬಂದು ಆ ಕಡೆ ಹೋದ್ರು. ನಾವು ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಇವಾಗ ಬಸ್ ಇಲ್ಲದೆ ಆಟೋಗಳು ಹೋಗ್ತಾ ಇದ್ದೀವಿ. ಏನಮ್ಮ ಫೈನಲಿ ಬಂದ್ವಿ ಕ್ಲಿನಿಕ್ಗೆ. ಕ್ಲಿನಿಕ್ ಎಲ್ಲ ಆಮೇಲೆ ತೋರಿಸ್ತೀನಿ. ಇವಾಗ ಮನೆಗೆ ಹೋಗಿ ಬರ್ತೀನಿ. ಕ್ಲಿನಿಕ್ ಇಲ್ಲಿದೆ, ಮನೆ ಮೇಲ್ಗಡೆ ಇದೆ. ಆಮೇಲೆಲ್ಲ ತೋರಿಸ್ತೀನಿ ನಿಮಗೆ, ಓಕೆನಾ? ನಮ್ಮ ಹಾಲಿಡೇಸ್ ಎಲ್ಲ ನಾವು ಇಲ್ಲೇ ಬರ್ತಾ ಇದ್ದೀವಿ, ಇಲ್ಲೇ ಸ್ಪೆಂಡ್ ಮಾಡ್ತಾ ಇದ್ದೀವಿ ಟೈಮ್ನ. ತುಂಬ ಜಾಸ್ತಿ ಇಲ್ಲೇ ಬರ್ತಾ ಇದ್ದೀವಿ ನಾವು. ಇವಾಗ ನನ್ನ ಮಗಳು ಹೊಟ್ಟೆಲಿದ್ದಾಗ ಬಂದಿದ್ದು ನಾನು, ಅದಾದ್ಮೇಲೆ ನಾನು ಬಂದೇ ಇರಲಿಲ್ಲ. 5 years ಆದ್ಮೇಲೆ ಬರ್ತಾ ಇದ್ದೀನಿ ನೋಡಿ. ಗೀ ರೈಸಾ? ನಾನು ಎಟಕ್ಸೋದೇ ಇಲ್ಲ. ತುಪ್ಪ, ಏಲಕ್ಕಿ, ಗ್ಯಾಸ್ ಏಲಕ್ಕಿ ಏಲಕ್ಕಿ ಸ್ಟೋರ್ನಲ್ಲಿ ನಿಂತ್ಕೋಬೇಕಾ ನಾನು? ಇನ್ನೇನು ಊಟದ ಟೈಮ್ ಆಗೋಯ್ತಲ್ಲೇ. ಊಟದ ಟೈಮ್ಗೆ ಅವ್ನು ತಗೊಂಡು ಹೋಗ್ತಾ ಇರೋದು. ನಮ್ಗೆ ಅನ್ನ ಸಾರು ರೆಡಿ ಐತೆ ಬೆಳಗ್ಗೆನೆ. ಚಿನ್ನಿಗೆ ಒಂಚೂರು ಹಾಕೊಡ್ಬೇಕಿತ್ತು. ಮಾಡ್ತೀನಿ ಬಿಡು ಅನ್ನ ಸಾರು. 8 ಗ್ಲಾಸಿನ ಗೀ ರೈಸ್ ಇದೆ. 1 ನಿಮಿಷ ಹಾಕ ನೀನು. ನೋಡಿ ಗೈಸ್, ನಾನು ಯಾವ್ದ್ರ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಅಲ್ಲೆಲ್ಲ ಕಟ್ ಮಾಡ್ತಾವ್ರೆ ಅವಳು ಆಟೋ ನೋಡಿ. ಏನೇನು ಹಾಕಿದ್ರ? ಎಲ್ಲ ಹಾಕಿದ್ವಿ. ಪಲಾವ್ ಸಾಮಾನು ಮತ್ತೆ ಗೋಡಂಬಿ ಅಷ್ಟೇನಾ? ಇವಾಗ ಈರುಳ್ಳಿ ಹಾಕು. ಸಿಡಿಯುತ್ತೆ. 3 ರಿಂದ 4 ಜನ ಪ್ರಿಪೇರ್ ಮಾಡ್ತಾ ಇರೋ ಗೀ ರೈಸ್ ಇದು. ಆಯ್ತಾ? ನೀಟಾಗಿ ಫ್ರೈ ಮಾಡ್ಬೇಕಾ? ಗೋಲ್ಡನ್ ಬ್ರೌನ್ ಚೆನ್ನಾಗಿ ಫ್ರೈ ಮಾಡಿ. ಒಬ್ರು ಮಾಡ್ರಿ. ಹಸಿಮೆಣಸಿನ್ಕಾಯಿ. ಇದು ಕುಕ್ ಬೈ ಪ್ರಣವಿನಾ? ಪ್ರತಿಭಾ, ಪ್ರಣವಿ, ಹೇಮಂತ್. ಬಟ್ ಮಾಡ್ತಿರೋದೇ ಪ್ರಣವಿ. ಅಭಿ ವಿಡಿಯೋ ನೋಡಿದ್ರೆ ಅವ್ನಿಗೆ ಗೊತ್ತಾಗುತ್ತೆ. ಟೇಸ್ಟ್ ಚೆನ್ನಾಗಿದ್ರೆ ಹೊಗಳ್ತಾರೆ, ಇಲ್ಲಾಂದ್ರೆ ನಮ್ಗೆ ಗೊತ್ತಿಲ್ಲ. ನಿಮ್ ತಟ್ಟೆ ಕವರ್ ಮಾಡ್ತಾ ಇಲ್ಲ. ಓನಮ್ಮ ಹಾಕಾಕು ಬೇಗ ಬೇಗ. ಈ ತರ ನಾವು ಹಾಕಿದ್ರೆ ಪುದೀನ ಎಲ್ಲ ನೀಟಾಗಿ ಫ್ರೈ ಆಗಬೇಕು. ಇನ್ನು ಒಂದು 5 minutes. ಇದನ್ನ ಫ್ರೈ ಆಗ್ಬೇಕಲ್ವಾ? ಫ್ರೈ ಆದ್ಮೇಲೆ ಏನೇನು ಹಾಕೋದು? ಎಲ್ಲ ಹಾಕಿದ್ದೀನಿ. ಹಾಲು ಮೊಸರು ಹಾಕ್ಬೇಕಾ? ಅದು ಬಿಸಿನೀರು ಇದಕ್ಕಾ?
ಹಾಲು ನಿಮ್ ಮಗಳು ಅಷ್ಟಕ್ಕೆ ಮುಗಿಸ್ಕೊಟ್ಲು ಪಾಪ ಮಾಡ್ತಾ ಇದ್ಲು ಕಣ ಅವಾಗಿಂದ ಅವಳು. ಮೊಸರು. ನೆಕ್ಸ್ಟ್ ಕಾಯಲ್ಲ ಅಬ್ಸರ್ವ್ ಮಾಡೋರೆ ಆಗಿಂದ ನಾನ್ ತಿರುಗಿ ಅಂತ ಅಬ್ಸರ್ವೇಷನ್ ಯಾವ್ದು ಕಾಯಲು ನೀರು ಅಕ್ಕಿ ಅಷ್ಟೇ ಅಲ್ವಾ, ನಿಂಬೆಹಣ್ಣು ಲಾಸ್ಟಲ್ಲಿ ಅಷ್ಟೇ. ಇವಾಗ ಕ್ಲೋಸ್ಡ್. ಹಾ ಸರಿ ತಗೊಂಡೋಗು. ಸ್ವಲ್ಪ ಖಾರ ಜಾಸ್ತಿನೇ ತಗೊಂಡೋಗ. ಖಾರ ಜಾಸ್ತಿ ತಿಂದ? ಹಾ ಎಲ್ಲಿ ತಿಂದೆ? ತಿಂದಿದ್ದಲ್ಲ, ಇದು ನೋಡಿದ್ದು. ಈಗ ನೋಡ್ಬೇಕು, ಅನ್ನ ಆದ್ಮೇಲೆ ನೋಡೋದು. ಟೇಸ್ಟ್ ನೋಡಿದ್ದು. ಹಾ ರಿವ್ಯೂ ನಾನು ಆಮೇಲೆ ಬಂದೆ. ಸರಿ ಹೋಗು. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಇಳಿತಾ ಇದ್ದೀವಿ. ನನ್ನ ಮಕ್ಕಳು ಆಲ್ರೆಡಿ ಕೆಳಗಡೆ ಹೋಗಿ ಆಟ ಆಡ್ತಿದ್ದಾರೆ. ಇನ್ನೂ ತುಂಬ ಗೆಸ್ಟ್ ಎಲ್ಲ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ನೆಂಟರು ಎಲ್ಲ. ಬನ್ನಿ ಹಾಗೆ ನೋಡೋಣ ಏನು ಮಾಡ್ತಾ ಇದ್ದಾರೆ ಎಲ್ಲರೂ. ಇವಾಗ ಎಲ್ಲರೂ ಊಟ ಮಾಡಕ್ ಹೋದ್ರು ಮೇಲೆ. ಸೊ ನಾನಿವಾಗ ಒಂದು ಚಿಕ್ಕದಾಗಿ ಇದ್ರದ್ದು ಇಂಟ್ರೊಡಕ್ಷನ್ ಕೊಡ್ತೀನಿ, ಏನು ಎತ್ತ ಅಂತ ಅಂದ್ಬಿಟ್ಟು. ಓಕೆನಾ? ಇಲ್ಲಿ ಇಲ್ಲಿ ಇದು ಮೂಡ್ಲುಪಾಳ್ಯ ಬರುತ್ತೆ. ಈ ಸೈಡ್ ಇಂದ ಬಂದ್ರೆ ವಿಜಯನಗರ, ಇದು ಮೂಡಲ್ಪಾಳ್ಯ ಸರ್ಕಲ್ ಆಯ್ತಾ. ಓಕೆ, ಇವಾಗ RIK ಚಿಲ್ಡ್ರನ್ಸ್ ಕ್ಲಿನಿಕ್. ಇದು ಡಾಕ್ಟರ್ ತನ್ಮಯ ತ್ಯಾಗರಾಜ್. ಬನ್ನಿ ತೋರಿಸ್ತೀನಿ ಒಳಗಡೆ. ಸೊ ಇವಾಗ ಇಲ್ಲಿ ಏನೇನು ಚೆಕ್ ಮಾಡ್ತಾರೆ ಅಂತೆಲ್ಲ ಕಂಪ್ಲೀಟ್ ತೋರಿಸ್ತೀನಿ. MBBS MD ಪೀಡಿಯಾಟ್ರಿಷಿಯನ್ ಫೆಲೋಶಿಪ್ ಇನ್ ನಿಯೋನಾಟಾಲಜಿ. ಓಕೆನಾ? ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ ಬನ್ನಿ. Our pediatric service include newborn care, vaccination, nutritional and growth assessment, development screening, acute and chronic illness ನೋಡಿ ಕಂಪ್ಲೀಟ್ ನ್ಯೂಬೋರ್ನ್ ಕೇರು ಮಕ್ಕಳದು ಕಂಪ್ಲೀಟ್ ಇದೆ. ನ್ಯೂಟ್ರಿಷನಲ್ ಅಸೆಸ್ಮೆಂಟ್, ನೆಬ್ಯುಲೈಸೇಷನ್, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಸ್ಕ್ರೀನಿಂಗ್, ಔಟ್ ಪೇಷಂಟ್ ಅಪ್ ಟು 0 to 18 years ಅಂದ್ರೆ ಹುಟ್ಟಿದ ಮಗುವಿಂದ 18 years ವರೆಗೂ ಎಲ್ರಿಗೂ ಟ್ರೀಟ್ ಮಾಡ್ತಾರೆ ಇಲ್ಲಿ. ಅಡ್ರೆಸ್ ಗೊತ್ತಾಯ್ತು ಅನ್ಕೊಂತೀನಿ ನಿಮ್ಗೆ. ಇವಾಗ ಒಳಗಡೆ ತೋರಿಸ್ತೀನಿ ಬನ್ನಿ. ಸೊ ಈ ರೀತಿ ಇದೆ ಕ್ಲಿನಿಕ್. ಇವತ್ತೇ ಇನ್ನು ಇನಾಗ್ರೇಷನ್ ಮಾಡಿರೋದು. ಗಣೇಶನ್ ಪೂಜೆ ಮಾಡಿದ್ದಾರೆ. ಸೊ ಇವ್ರು ಏನು ಓದಿದ್ದಾರೆ ಅಂತ ಹೇಳ್ತೀನಿ ಹಂಗೇನೆ. ಒಂದ್ ನಿಮಿಷ. ಇವರು ಏನೇನು ಓದಿದ್ದಾರೆ ಅಂತ ಹೇಳ್ತೀನಿ ನೋಡಿ. ಡಾಕ್ಟರ್ ತನ್ಮಯ ತ್ಯಾಗರಾಜ್ MBBS MD ಮಾಡಿ ಪೀಡಿಯಾಟ್ರಿಕ್ಸ್ ಮಕ್ಕಳು ಡಾಕ್ಟರ್ ಅಂತ, ಫೆಲೋಶಿಪ್ ಇನ್ ನಿಯೋನಾಟಾಲಜಿ NLF ಇಷ್ಟು ಓದಿದ್ದಾರೆ ಇವರು. ಸೊ ಕೈಗುಣ ತುಂಬಾ ಚೆನ್ನಾಗಿದೆ. ನಾನು ಯಾವಾಗ್ಲೂ ಹೇಳ್ತಿರ್ತೀನಲ್ಲ, ನನ್ನ ಕಸಿನ್ ಹತ್ರನೇ ನಾನು ಫಸ್ಟ್ ಏನೇ ಇದನ್ನು ಮಕ್ಳದಾಗಿರ್ಬೋದು, ಏನೇ ಇಶ್ಯೂಸ್, ಹೆಲ್ತ್ ಇಶ್ಯೂಸ್ ನಾನು ಅವ್ರಿಗೆ ಫಸ್ಟ್ ಹೇಳೋದು ಅಂತ. ಸೊ ಇವಳೇನೆ ನಮ್ಮ ಫ್ಯಾಮಿಲಿಲಿ ಪ್ರತಿಯೊಬ್ಬರಿಗೂ ಎಲ್ರಿಗೂ ಇವಳೇ ಟ್ರೀಟ್ ಮಾಡೋದು. ಸೊ ಮೂಡ್ಲುಪಾಳ್ಯ ಸುತ್ತಮುತ್ತಲು ವಿಜಯನಗರ, ಚಂದ್ರ ಲೇಔಟ್, ಈ ಕಡೆ ರಾಜಾಜಿನಗರ್ ಯಾರಾದ್ರೂ ಇದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಇಲ್ಲ ನಿಮ್ಮ ಮಕ್ಕಳು ಮರಿ ಯಾರೇ ಆಗಿರ್ಬೋದು, ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ರೆಫರ್ ಮಾಡಿ. ಸೊ ತುಂಬಾ 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 ಚೆನ್ನಾಗಿ ನೋಡ್ತಾಳೆ ಮಾತ್ರ. ಓಕೆನಾ? ಸೊ ಇವತ್ತೇ ಓಪನ್ ಆಗಿರೋದು ಕ್ಲಿನಿಕ್. ಇನ್ನು ಬೇರೆ ಬೇರೆ ಕಡೆ ಎಲ್ಲ ಇರ್ತೀನಿ. ಎಲ್ಲ ಊಟ ಮಾಡಕ್ ಹೋದ್ರು, ನಾನು ಒಂದ್ 10 ನಿಮಿಷ ಇಲ್ಲಿ ಇರ್ತೀನಿ. ಸೊ ಹಂಗಾಗಿ ನಿಮ್ಗೂ ಕೂಡ ಎಲ್ಲ ಪರಿಚಯ ಮಾಡ್ಕೊಡೋಣ ಅಂತ ಹೇಳಿ ವಿಡಿಯೋ ಮಾಡಿದೀನಿ. ಸೊ ನೋಡಿದ್ರಲ್ಲ, ಚೆನ್ನಾಗಿದೆ ಕ್ಲಿನಿಕ್. ನಿಮ್ಗೂ ಯಾರಿಗಾದ್ರೂ ಗೊತ್ತಿದ್ರೆ ಅಪ್ ಟು ನ್ಯೂ ಬಾರ್ನ್ ಇಂದ 18 years ಮಕ್ಳವರ್ಗು ಇಲ್ಲಿ ಟ್ರೀಟ್ ಮಾಡ್ತಾರೆ. ಬಂದು ಆರಾಮ್ಸೆ ಇಲ್ಲಿ ತೋರ್ಸ್ಕೋಬಹುದು ನೀವು. ಟೈಮಿಂಗ್ಸ್ ಒಂದ್ ಸೆಕೆಂಡ್, ಅಪಾಯಿಂಟ್ಮೆಂಟ್ಗೆ ನಾನು ಇಲ್ಲಿ ನಂಬರ್ ಹಾಕಿರ್ತೀನಿ. ಬೇಕು ಅಂದ್ರೆ ನೀವು ನನಗೆ ಕಮೆಂಟ್ ಮಾಡಿ. ನೀವು ಇಲ್ಲೇ ಸುತ್ತಮುತ್ತ ಏನಾದ್ರು ಇರ್ತೀರಾ ಅಂತಂದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಇದು ನಂಬರು ಮತ್ತೆ ಟೈಮಿಂಗ್ಸ್ ಎಲ್ಲ ಪ್ರೊವೈಡ್ ಮಾಡ್ತೀನಿ. ಓಕೆನಾ? ಇಲ್ಲಿ ಎಲ್ರಿಗೂ ಟ್ರೀಟ್ಮೆಂಟ್ ಮಾಡ್ತಾರೆ. ಮೀನ್ಸ್ ದೊಡ್ಡೋರಾಗಿರ್ಬೋದು, ನ್ಯೂ ಬಾರ್ನ್ ಆಗಿರ್ಬೋದು, ಮಕ್ಕಳು ಆಗಿರ್ಬೋದು,
ನನ್ ಮಗಳು ಹೊಟ್ಟೆಲಿದ್ದಾಗ ಬಂದಿದ್ದಿದ್ ನಾನು ಇವ್ರ ಮನೆಗೆ ಸುಮಾರು 5-6 ವರ್ಷ ಆಗೋಗ್ಬಿಟ್ಟಿದೆ. ಈಗ ಕರ್ಕೊಂಡ್ ಬಂದಿದೀನಿ ಮಕ್ಳನ್ನ. ಬರೋದಕ್ ಟೈಮ್ ಅಂತ ಅಂದ್ರೆ ಆ ಒಂದು ಪರ್ಫೆಕ್ಟ್ ಸಿಚುವೇಶನ್ ಏನು ಸಿಗ್ತಾ ಇರ್ಲಿಲ್ಲ. ಮತ್ತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದೀನಿ ನಾನು ಇವ್ರ ಮನೇಲಿ. ಇವ್ರು ಬಂದು ನಮ್ಮ ಅಪ್ಪ ಕಡೆ ರಿಲೇಷನ್, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಳು. ಅಲ್ಲ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನೋಡಿ, ಕಸಿನ್ಸ್ ಆಂಟಿ ಅಂತೆಲ್ಲ ಇವ್ರುಗಳೇನೆ. ಎಷ್ಟು ಒಂದು ಎಲ್ಲಾ ಕಡೆ ಸುತ್ತಾಡ್ತಿದ್ವಿ, ನೈಟ್ ಔಟ್ಸ್ ಅಲ್ಲಿ ಇಲ್ಲಿ. ಕಾರ್ ಎತ್ಕೊಂಡು ಹೋಗ್ಬಿಡ್ತು ಅಂತಂದ್ರೆ ಒಂದ್ 6-8 ಜನ ಇದ್ವಿ ನಾವು ಕಸಿನ್ಸ್. ಆ ಒಂದು ದಿವ್ಸ ಆ ಒಂದು ಟೈಮ್ ತಿರ್ಗಾ ಬರೋದಿಲ್ಲ. ಇವಾಗೆಲ್ಲ ಮಕ್ಳು ಮರಿ ಆಗ್ಬಿಟ್ಟು ನಮ್ದೇ ಒಂಥರ ಟೈಮ್ ಶೆಡ್ಯೂಲ್, ನಮ್ದೇ ಒಂಥರ ಇದಾಗ್ಬಿಟ್ಟಿದೆ. ಬಟ್ ಇಲ್ಲಿಗ್ ಬಂದ್ಮೇಲೆ ತುಂಬಾ ಎಲ್ಲ ನೆನ್ಪಾಗ್ತಾ ಇತ್ತು ನನ್ಗೆ. ಇವಾಗ ನನ್ ಮಕ್ಳನ್ನ ಕರ್ಕೊಂಡ್ ಬಂದಿದೀನಿ ನಾನು. ಅವಾಗೆ ಚೆನ್ನಾಗಿತ್ತು, ಎಷ್ಟ್ ಚೆನ್ನಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದ್ವಿ. ಒಬ್ರಿಗೊಬ್ರು ಸೆಲೆಬ್ರೇಷನ್ ಮಾಡಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿರೋದಾಗಿರ್ಬೋದು. ಅಂಡ್ ನೈಟ್ ಔಟ್ಸ್ ಗಳು ಲೆಕ್ಕನೇ ಇಲ್ಲ ಗೈಸ್. ಮನೇಲಿ ನಾನ್ ವೆಜ್ ಮಾಡಿದ್ರುನು ನಾವ್ ಆಚೆ ಹೋಗಿ ಡಾಬಾ ಅಂತೆ ಅಲ್ಲಂತೆ ಇಲ್ಲಂತೆ ಹೋಗಿ ತಿನ್ನೋ ಅಭ್ಯಾಸಗಳು ನಮ್ಗೆ. ನಾವ್ ಹಂಗೇನೆ ನಾವು ಅವ್ರ ಎತ್ಕೊಂಡ್ ಹೋದ್ರು. ಹಂಗೆಲ್ಲ ಇದ್ದಿದ್ದು. ಸೊ ಎಲ್ಲ ನೆನಪಾಗ್ತಾ ಇದೆ ಇವಾಗ ನನ್ಗೆ. ನಾ ಅಪ್ಪ ನೋಡಿ, ನಾನು ಬರ್ತೀನಿ ಅಂತ ಹೇಳಿರ್ಲಿಲ್ಲ, ಸರ್ಪ್ರೈಸ್ ಆಗಿ ಬರೋಣ ಅಪ್ಪ ಇರ್ತಾರೆ ಅನ್ಕೊಂಡ್ ಬಂದ್ರೆ, ನಾನ್ ಬರೋಕ್ಕೂ ಮುಂಚೆ ಒಂದ್ ಅರ್ಧ ಗಂಟೆ ಮುಂಚೆ ಹೋದ್ರಂತೆ. ಫೋನ್ ಮಾಡ್ದೆ ಮನೆಗೆ ಹೋಗ್ಬಿಟ್ಟವ್ರೆ. ಇನ್ನೇನ್ ಮಾಡೋದು ಪಾಪ, ಅಲ್ಲಿಂದ ತಿರ್ಗಿ ವಾಪಸ್ ಬರಕ್ ಆಗಲ್ವಲ್ಲ ಅಂದ್ಬಿಟ್ಟು ಸುಮ್ನಾದೆ ಅಂತ. ನಾನ್ ಇದ್ರೆ ನಮ್ಮ ಅಪ್ಪ ಮೊಮ್ಮಕ್ಳು ನೋಡಿರೋರು. ಮೆಹಂದಿ ಹಾಕ್ಬೇಕು ಇವಾಗ ಚಿಚ್ಚಿಗೆ. ನಿಂಗೆ ಗೊತ್ತಿಲ್ಲ ಚಿಚ್ಚಿ, ನಿನ್ಗೆ ಗೊತ್ತಿಲ್ಲ ಅಲ್ಲ? ಇವರೇ ಚಿಚ್ಚಿ, ಬೇಬಿ ಆಂಟಿ ಅವ್ರ ಚಿಚ್ಚಿ ಅವರು. ಸಿಕ್ತಾನಾ? ಇಲ್ಲೆಲ್ಲ ಮಾತಾಡಿದಾಗ ಅದೇ ಎಸ್ಕೊಂತಾಳೇನೆ ಅವಳು. ಹಿಂಗಿಡ್ರಿ ನೋಡ್ರಿ, ನಾನ್ ಬಿಟ್ಟಿರೋದು ಹೆಂಗೈತೆ. ಬಿಡ್ಬೇಕಾ? ಎಸ್ಕೊಂತಾಳ ಅವಳು. ಏನ್ ಮಾಡ್ತಾಳ? ಬಟ್ಟೆ ಗಿಟ್ಟೆ ಇದ್ ಮಾಡ್ಕೊಟ್ರೆ ಸುಮ್ಮನೆ ಒಂದೇ ಒಂದು ಅಂಕಿಯ. ಗೈಸ್, ಇವತ್ತು ಇಲ್ಲೇ ಹಾಲ್ಟ್ ಆಗಿದ್ದೀವಿ ನಾವು, ನಾಳೆ ಹೋಗೋಣ ಅಂತ ಹೇಳ್ಬಿಟ್ಟು. ಬನ್ನಿ ಇವಾಗ ಊಟ ಮಾಡೋದಕ್ಕೆ ಹೋಗ್ತಾ ಇದೀವಿ. All day, sipping herbal in the morning.